ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಒಂದು ಪುಸ್ತಕ ಹಿಡ್ಕೊಂಡ್ರೆ ನಿಮ್ಮಲ್ಲಿ ಎಷ್ಟು ರೀತಿಯ ಆಲೋಚನೆಗಳು ಬರ್ತಾವೋ ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ಸಾರಿ ಅವುಗಳನ್ನು ಪಕ್ಕಕ್ಕಿಟ್ಟು ಬುಕ್ನ ಓದ್ಬೇಕಂದ್ರು ಪ್ರತಿ ಸಾರಿ ನಿಮ್ಮ ಆಲೋಚನೆಗಳ ಕೈಯಿಂದ ನೀವು ಓಡಿ ಹೋಗ್ತಾನೆ ಇರ್ತೀರಾ. ಹಾಗಲ್ಲದೆ ಮನಸ್ಸಿನ ಮಾತನ್ನ ಕೇಳದೆ ಬಲವಂತವಾಗಿ ಬುಕ್ನ ಮುಂದೆ ಇಟ್ಕೊಂಡು ಓದಿದ್ರು ಕೂಡ ನಿಮಗೆ ಜಾಸ್ತಿ ದಿನ ನೆನಪಿಲ್ಲದೆ ಇರೋದು, ಓದಿದ ವಿಷಯ ಅರ್ಥ ಆಗದೇ ಇರೋದು, ಎಕ್ಸಾಂಬಲ್ಲಿ ನೆನಪಿಗೆ ಬರದೇ ಇರೋದು, ಈ ರೀತಿಯವು ನಡೀತವೆ. ನೀವು ಯಾವ ನಾಲೆಜ್ನ ಕಲ್ಕೋಬೇಕಂದ್ರೂ ನಿಮ್ಮ ಮನಸ್ಸು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ನೀವು ಮನಸ್ಸಿಟ್ಟು ಯಾವ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ. ಮೈಂಡ್ ಆಬ್ಸೆಂಟ್ ಬಾಡಿ ಪ್ರೆಸೆಂಟ್ ಇದ್ದ ಯಾವ ಕೆಲಸ ಮಾಡಿದ್ರೂ ಕೂಡ ಅದು ಅನ್ಸಕ್ಸಸ್ಫುಲ್ ಆಗ್ತಾನೆ ಇರುತ್ತೆ. ನಿಮ್ಮ ಕಂಟ್ರೋಲ್ಗೆ ಸಿಗದ ಮನಸ್ಸಿನ ಕೈಗೆ ಸಿಕ್ಕಾಕೊಳ್ಳದೆ ನೀವು ಹೇಳಿದ್ದನ್ನ ನಿಮ್ಮ ಮನಸ್ಸು ಕೇಳೋಕೆ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಂದೊಂದೇ ಅದ್ಭುತಗಳು ನಡೆಯೋದನ್ನ ನೀವು ಗಮನಿಸ್ತೀರಾ. ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನ ಒಬ್ಬ ಸೂಪರ್ ಹ್ಯೂಮನ್ ಬೀಯಿಂಗ್ ಆಗಿ ಬದಲಾಯಿಸುವ ಶಕ್ತಿ ಒಂದು ಮೆಡಿಟೇಷನ್ಗೆ ಮಾತ್ರ ಇದೆ. ತುಂಬಾ ಜನ ಅನ್ಕೋತಾರೆ ಮೆಡಿಟೇಷನ್ ಅಂದ್ರೆ ಬಿಪಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಾನ್ಸಂಟ್ರೇಷನ್ ನ ಹೆಚ್ಚಿಸಿಕೊಳ್ಳೋದಕ್ಕೆ ಹಾಗೂ ಹೆಲ್ತ್ ನ ಕಾಪಾಡಿಕೊಳ್ಳೋಕಂತ. ಆದ್ರೆ ಇವೆಲ್ಲವೂ ಕೂಡ ಮೆಡಿಟೇಷನ್ ಮಾಡಿದ್ರೆ ಅವರಿಗೆ ಲಭಿಸುವ ಅತಿ ಸಣ್ಣ ಸಣ್ಣ ಫಲಿತಗಳು ಅಷ್ಟೇ. ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ಪ್ಯಾಷನ್ ಅನ್ನೋದು ಇರುತ್ತೆ. ಪ್ರತಿಯೊಬ್ಬರಿಗೂ ಅವರಿಗೆ ಗೊತ್ತಿಲ್ಲದ ಒಂದು ಅದ್ಭುತವಾದ ಶಕ್ತಿ ಅವರಲ್ಲಿ ಅಡಗಿ ಕೂತಿರುತ್ತೆ. ಮೆಡಿಟೇಷನ್ ಅನ್ನೋದು ನಿನ್ನನ್ನ ನಿನಗೆ ಪರಿಚಯ ಮಾಡಿಸುತ್ತೆ, ನಿನ್ನ ಶಕ್ತಿ ಏನೋ ನಿನಗೆ ಗೊತ್ತಾಗೋ ರೀತಿ ಮಾಡುತ್ತೆ. ಇಷ್ಟು ದಿನ ನಿನ್ನೊಳಗೆ ನಿದ್ದೆ ಮಾಡುತ್ತಿರುವ ನಿನ್ನ ಸಬ್ ಕಾನ್ಸಿಯಸ್ ಮೈಂಡ್ ನ ನಿದ್ರೆಯಿಂದ ಬಡಿದೆಬ್ಬಿಸುತ್ತೆ. ಈ ಲೋಕಕ್ಕೆ ಕುಂಫುನ ಕಲಿಸಿದ ಬೋಧಿ ಧರ್ಮನಾಗ್ಲಿ, ಪ್ರಪಂಚಕ್ಕೆ ಮನಃಶಾಂತಿ ಸಿಗುವ ಮಾರ್ಗವನ್ನ ತೋರಿಸಿದ ಗೌತಮ ಬುದ್ಧನಾಗ್ಲಿ, ಈ ಲೋಕವನ್ನ ತನ್ನ ಮಾತುಗಳಿಂದ ತನ್ನ ಶಕ್ತಿಯಿಂದ ಗಡಗಡ ಎಂದು ನಡಗಿಸಿದ ಸ್ವಾಮಿ ವಿವೇಕಾನಂದರಾಗ್ಲಿ, ಪ್ರತಿ ಮತಕ್ಕೆ ಮೂಲಾಧಾರವಾದ ಪ್ರವರ್ತಕರಾಗ್ಲಿ, ಯಾವುದೋ ಒಂದು ರೂಪದಲ್ಲಿ ಮೆಡಿಟೇಷನ್ ಮಾಡಿದವರೇ. ಮಸೀದಿಯಲ್ಲಿ ಮಾಡುವ ನಮಾಜಿನಲ್ಲಿ, ಚರ್ಚಿನಲ್ಲಿ ಹಾಗೂ ಗುಡಿಗಳಲ್ಲಿ ಮಾಡುವ ಪ್ರೇಯರ್ಸ್ ಅಲ್ಲಿ ಹೀಗೆ ಪ್ರತಿಯೊಂದರಲ್ಲೂ ಒಂದು ರೀತಿಯಾದ ಮೆಡಿಟೇಷನ್ ಅನ್ನೋದು ಅಡಗಿ ಕೂತಿರುತ್ತೆ. ಹೀಗೆ ಪ್ರೇಯರ್ ಮಾಡುವ ಸಂದರ್ಭದಲ್ಲಿ ನೀವೊಂದು ಅದ್ಭುತ ಶಕ್ತಿಯನ್ನ ಫೀಲ್ ಆಗ್ತೀರಾ. ಮೆಡಿಟೇಷನ್ ಅನ್ನೋದು ಒಂದು ಕತ್ತಲೆಯ ಅಜ್ಞಾನದ ಪ್ರಪಂಚದಿಂದ ಬೆಳಕಿನ ಪ್ರಕಾಶದಿಂದ ತುಂಬಿದ ಜ್ಞಾನದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವ ಒಂದು ಸೇತುವೆಯ ಹಾಗೆ ನಿಮಗೆ ಕೆಲಸ ಮಾಡುತ್ತೆ. ಮೆಡಿಟೇಷನ್ನ ಮ್ಯಾಕ್ಸಿಮಮ್ ಬೆಳಗ್ಗೆ ಮತ್ತು ಸಂಜೆ ಮಾಡೋದಕ್ಕೆ ಪ್ರಯತ್ನಿಸಿ. ಈ ಟೈಮ್ನಲ್ಲಿ ನಿಮ್ಮ ಮೈಂಡ್ ಅನ್ನೋದು ಮೆಡಿಟೇಷನ್ಗೆ ಈಸಿಯಾಗಿ ಸಹಕರಿಸುತ್ತೆ. ಮೆಡಿಟೇಷನ್ ಮಾಡುವಾಗ ಸ್ವಲ್ಪ ಹೊತ್ತು ಎಲ್ಲವನ್ನು ಮರೆತು ಬಿಡಿ. ನಿಮ್ಮ ದುಃಖಗಳನ್ನ, ನಿಮ್ಮ ಸುಖಗಳನ್ನ, ನೋವುಗಳನ್ನ ಪಕ್ಕಕ್ಕೆ ಇಡಿ. ಪ್ರಶಾಂತವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ಬೆನ್ನು ಹುರಿಯನ್ನ ನೇರವಾಗಿ ಇಟ್ಕೊಂಡು ಕಣ್ಣು ಮುಚ್ಚಿ ನಿಮ್ಮ ಶ್ವಾಸವನ್ನು ಮಾತ್ರ ಗಮನಿಸಿ. ನೀವು ನಿಮ್ಮ ಶ್ವಾಸವನ್ನ ಗಮನಿಸುತ್ತಾ ಮೆಡಿಟೇಷನ್ ಮಾಡ್ತಿರುವಾಗ ನಿಮಗೆ ಅನೇಕ ರೀತಿಯಾದ ಆಲೋಚನೆಗಳು ಬರ್ತವೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಬದಲಾಗಿ ನಿನ್ನನ್ನ ಮೆಡಿಟೇಷನ್ ಇಂದ ಹೊರಗೆ ಬರೋಕೆ ನಿಮಗೆ ಇಷ್ಟವಾಗುವ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಹೇಳುತ್ತೆ. ಈ ರೀತಿಯ ಸಮಸ್ಯೆ ಮೆಡಿಟೇಷನ್ ಅಲ್ಲಿ ಅಷ್ಟೇ ಅಲ್ಲ, ನೀವು ಮಾಡುವ ಪ್ರತಿ ಕೆಲಸದಲ್ಲೂ ನಡೀತಾನೆ ಇರುತ್ತೆ. ಹೀಗೆ ಎಷ್ಟು ಅನವಶ್ಯಕವಾದ ಆಲೋಚನೆಗಳು ಬಂದರೂ ಸರಿ, ನಿಮ್ಮ ಶ್ವಾಸವನ್ನ ಗಮನಿಸುತ್ತಾ ಹಾಗೇ ಇರಿ. ಸ್ವಲ್ಪ ಹೊತ್ತಿಗೆ ನಿಮ್ಮಲ್ಲಿ ಹುಟ್ಟಿದ ಒಂದೊಂದು ಆಲೋಚನೆಗಳು ಕೂಡ ಮಾಯವಾಗಿ ನಿಮ್ಮ ಮನಸ್ಸು ಆಲೋಚನಾ ರಹಿತವಾಗಿ ಬದಲಾಗುತ್ತೆ. ಹಾಗೇನೆ ಯಾವ ಆಲೋಚನೆಗಳು ಇಲ್ಲದೆ ನಿಮ್ಮ ಮನಸ್ಸು ನಿಶ್ಶಬ್ದವಾಗಿ ಬದಲಾಗುತ್ತೆ. ಈ ಆಲೋಚನಾ ರಹಿತ ಸ್ಥಿತಿಯನ್ನೇ, ಇಲ್ಲಂದ್ರೆ ನಿಶ್ಶಬ್ದವಾದ ಸ್ಥಿತಿಯನ್ನೇ ಮೆಡಿಟೇಷನ್ ಅಂತಾರೆ. ಈ ಸ್ಥಿತಿಯಲ್ಲಿ ನೀವು ಎಷ್ಟು ಸಮಯ ಇರೋಕ್ಕಾಗುತ್ತೋ ಅಷ್ಟು ಸಮಯ ಇದ್ರೆ ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮುಗಿಸುವ ಮೊದಲು ನಿಮ್ಮ ಕಣ್ಣುಗಳನ್ನ ತಕ್ಷಣ ತೆಗೆಯದೆ 5 ಸೆಕೆಂಡುಗಳ ಕಾಲ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡ್ತಾ ಆ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು, ಮುಖವನ್ನು ಮುಟ್ಕೋಬೇಕು. ಹೀಗೆ ಮೆಡಿಟೇಷನ್ ಮುಗಿಸುವ ಪ್ರತಿ ಸಾರಿ ಮಾಡಬೇಕು. ಹೀಗೆ 1 ತಿಂಗಳವರೆಗೆ ದಿನಾಲು 10 ನಿಮಿಷ ಧ್ಯಾನ ಮಾಡಿ ನಂತರ ನಿಮಗೆ ಇಷ್ಟ ಇರುವವರೆಗೆ ಮೆಡಿಟೇಷನ್ ಟೈಮ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದ ವಿಧಾನವಾಗಿ ನೀವು ಮೆಡಿಟೇಷನ್ನ ಸರಿಯಾದ ವಿಧಾನದಲ್ಲಿ ಮಾಡ್ತಿದ್ದೀರಾ ಅನ್ನೋದಕ್ಕೆ ಅವಾಗವಾಗ ನೀವು ಪಡೆದುಕೊಳ್ತಿರುವ ಶಕ್ತಿಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ಗೆ, ಎದುರಿರುವವರ ಮನಸ್ಸಿನಲ್ಲಿ ಯಾವ ಉದ್ದೇಶ ಇದೆಯೋ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗೋದು. ಮೆಡಿಟೇಷನ್ ಮಾಡ್ತಿರುವಾಗ ನಿಮಗೆ ವಿಚಿತ್ರವಾದ ಸೌಂಡ್ಸ್ ಕೇಳೋದು, ವಿಚಿತ್ರವಾದ ಅನುಭವಗಳಾಗೋದು, ಇವೆಲ್ಲವೂ ಕೂಡ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀರಾ ಅನ್ನೋದಕ್ಕೆ ಸಿಗ್ನಲ್ಸ್ ರೀತಿ ಕೆಲಸ ಮಾಡ್ತವೆ. ಹೀಗೆ ಕೆಲವು ತಿಂಗಳ ಕಾಲ ಮೆಡಿಟೇಷನ್ ಮಾಡ್ತಾ ಹೋದ್ರೆ ನಿರಂತರ ನಿನ್ನ ಹಿಂದೆನೇ ಇರ್ತಾ ನೀನು ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾರನ್ನ ನಂಬಬೇಕು, ಯಾವ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು, ಹೀಗೆ ಪ್ರತಿಯೊಂದನ್ನು ನಿನ್ನ ಇನ್ನರ್ ವಾಯ್ಸ್ ನಿನಗೆ ಹೇಳೋದನ್ನ ನೀನು ಗಮನಿಸ್ತೀಯಾ. ಒಂದು ಸಾರಿ ನಿನ್ನ ಇನ್ನರ್ ವಾಯ್ಸ್ ನ ಕೇಳೋದಕ್ಕೆ ಶುರು ಮಾಡಿದ ಮರುಕ್ಷಣದಿಂದ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನ ನೀನು ನೋಡ್ತೀಯಾ.
ಇಷ್ಟು ದಿನ ಅದೆಷ್ಟೋ ಅದ್ಭುತಗಳನ್ನ ನೋಡಿದ ನಿನಗೆ ಒಂದು ನಿಜ ಮಾತ್ರ ಕಾಣಿಸುತ್ತೆ. ಪ್ರತಿ ಮನುಷ್ಯನಲ್ಲಿಯೂ ಕೂಡ 7 ಶಕ್ತಿ ಪುಂಜಗಳಿರ್ತವೆ. ಒಂದೊಂದು ಶಕ್ತಿ ಪುಂಜಕ್ಕೆ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಪ್ರತಿ ಮನುಷ್ಯನಲ್ಲಿ ಈ 7 ಶಕ್ತಿಗಳು ನಿದ್ರಾವಸ್ಥೆಯಲ್ಲಿ ಇರ್ತವೆ. ನೀವೇನಾದ್ರೂ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿದ್ದೇ ಆದ್ರೆ ನಿನ್ನಲ್ಲಿರುವ ಈ ಒಂದೊಂದು ಶಕ್ತಿ ಪುಂಜಕ್ಕೆ ಬೇಕಾಗಿರುವ ಶಕ್ತಿ ದೊರಕಿ ಚುರುಕಾಗಿ ಕೆಲಸ ಮಾಡೋಕೆ ಶುರು ಮಾಡಿ ನಮಗೆ ಅನಂತ ಶಕ್ತಿಯನ್ನ ಕೊಡ್ತಾವೆ. ಈ ಶಕ್ತಿ ಪುಂಜಗಳನ್ನ ಚಕ್ರಗಳು ಅಂತ ಕರೀತಾರೆ. ಇವುಗಳ ಬಗ್ಗೆ ಸಾಧ್ಯ ಆದ್ರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಸರಿಯಾದ ಧ್ಯಾನ ಪದ್ಧತಿಯಿಂದ ಧ್ಯಾನವನ್ನ ಮಾಡೋದ್ರಿಂದ ಇಷ್ಟು ದಿನ ನಿನ್ನ ಸುತ್ತ ಇರುವ ಅಜ್ಞಾನ, ಭ್ರಮೆಗಳು, ಸುಳ್ಳಿನ ಅನುಬಂಧಗಳು ಎಲ್ಲವೂ ನಿನ್ನಿಂದ ದೂರವಾಗಿ ಒಬ್ಬ ಶಕ್ತಿವಂತನಾದ ಮನುಷ್ಯನಾಗಿ ಉಳಿದು ಬಿಡ್ತೀಯ. ಸೊ ನೀವೇನಾದ್ರೂ ಸಂಸಾರದಲ್ಲಿ ಇದ್ದುಕೊಂಡು ನಿಮ್ಮ ಥರ್ಡ್ ಐನ ಓಪನ್ ಮಾಡ್ಕೋಬೇಕು, ನಿಮ್ಮ 7 ಚಕ್ರಸ್ನ ಆಕ್ಟಿವೇಟ್ ಮಾಡ್ಕೋಬೇಕು, ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಸರಿಯಾದ ಧ್ಯಾನ ಪದ್ಧತಿಯನ್ನ ನಾನು ಕೂಡ ಪಾಲಿಸಿ ನನ್ನ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದ್ರೆ ನಾವು ಸ್ವಾಮಿ ವಿವೇಕಾನಂದರ ಮೆಡಿಟೇಷನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದೀವಿ. ಇಂಟ್ರೆಸ್ಟೆಡ್ ಪೀಪಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸ್ ಡೀಟೇಲ್ಸ್ನ ತಿಳ್ಕೊಂಡು ನೀವು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.